ಅನೇಕರು ಅಮಾಯಕರು ಪಾಪ ಯಾವ ರೀತಿಲಿ ಆಲೋಚನೆ ಮಾಡ್ತಾರೆ ಅಂದರೆ, ಶುಕ್ರವಾರ ದಿವಸ ಇದು ನಮಗೆ ಒಳ್ಳೆ ದಿವಸ, ಈ ದಿನ ಕಾಸು ಏನು ಮಾಡಬಾರ್ದು, ಕಾಸು ಹೊರಗಡೆ ವೆಚ್ಚ ಮಾಡಬಾರ್ದು, ಕಾಸು ಯಾರಿಗೂ ಕೊಡಬಾರ್ದು ಕೇಳಿದವ್ರಿಗೆ ಅಂತಾರೆ. ಪಾಪ ಅನೇಕರು ಕಷ್ಟದಲ್ಲಿರ್ತಾರೆ, ಸುತ್ತಮುತ್ತಲು ಮನೆ ಇರುತ್ತೆ, ಅವ್ರಿಗೇನೋ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಬಂದಾಗ ಏನಂತಾರಂದರೆ, ಸ್ವಲ್ಪ ಹಣವನ್ನು ಸಹಾಯ ಕೇಳುವಾಗ ಇದ್ರೂ ಇಲ್ಲ ಅಂತಾರೆ. ಮನೇಲಿರುವಂಥ ಯಜಮಾನನು ಅಥವಾ ಯಜಮಾನಿ ಏನಮ್ಮ ಅಂದರೆ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ರು, ಏನಮ್ಮ ಅವ್ರಿಗೆ ಕಷ್ಟದಲ್ಲಿ ಸಹಾಯ ಮಾಡಬಾರ್ದು ಅಂದರೆ, ಸುಮ್ಮನೆ ಇರಿ, ಶುಕ್ರವಾರ ಇವತ್ತು, ಮಂಗಳವಾರ ಇವತ್ತು ಹಣ ಕೊಡಬಾರ್ದು ಅಲ್ವಾ. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು, ಸಡನ್ನಾಗಿ ಹೊಟ್ಟೆ ನೋವು ಬಂತು, ಸಡನ್ನಾಗಿ ಅದು ತಲೆನೋವು ಬಂತು. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರಿಗೆ ಎಲ್ಲ ಚಿಕಿತ್ಸೆ ಮಾಡಿ ಇಂಜೆಕ್ಷನ್ ಕೊಟ್ಟಾದಮೇಲೆ, ಡಾಕ್ಟ್ರೇ ಇವತ್ತು ಶುಕ್ರವಾರ, ನಾಳೆ ಬಂದು ಕೊಡ್ತೀನಿ ಅಂದರೆ, ಹೌದಾ ನಾಳೆನೇ ಬಂದು ಇಂಜೆಕ್ಷನ್ ಹಾಕ್ಸ್ಕೊ, ಇನ್ಮೇಲೆ ಇವತ್ತು ಕೊಟ್ಬಿಟ್ಟು ಹೋಗು, ಶುಕ್ರವಾರ ಮಂಗಳವಾರ ಆಗರೆ ಬರಬೇಡ, ನಾನು ಕೂಡ ಶುಕ್ರವಾರ ಮಂಗಳವಾರ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಕೊಡೋಲ್ಲ ಅಂದರೆ ಏನು ಮಾಡ್ತೀರಾ, ಸಾಯ್ತೀರಾ? ಅವಾಗ ಸಾಯೋದ ಪ್ರೇರೆ ಆಗಲ್ವಲ್ಲ. ಅದೇ ರೀತಿ ಪ್ರತಿಯೊಂದು ದಿನವೂ ಒಳ್ಳೆಯ ದಿನ ಆಗಿದೆ ಅಲ್ವಾ. ಪ್ರತಿದಿನವೂ ಸೂರ್ಯ ಮೂಡ್ತಾ ಇದ್ದಾನೆ. ಇಂಥ ದಿನ ಇಂಥವ್ರಿಗೋಸ್ಕರನೇ, ಇಂಥ ಕುಲದಗೋಸ್ಕರ, ಇಂಥ ಜಾತಿಗೋಸ್ಕರನೇ ಸೂರ್ಯನು ಹುಟ್ಟು ಬರ್ತಾ ಇಲ್ಲ. ಪ್ರತಿದಿನವೂ ಹೊಸದಾಗಿ ಒದಗಿಸುವ ಕರ್ತನು. ಪ್ರಲಾಪಗಳು 3ನೇ ಅಧ್ಯಾಯ 21-22 ನೋಡುವಾಗ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ಪ್ರತಿದಿನ ನೀವು ಹೊಸದಾಗಿ ಒದಗಿಸ್ತಾನೆ. ಪ್ರತಿದಿನ ನಮಗೆ ಹೊಸದಾಗಿ ಬರ್ತಾಯಿದೆ. ಸಂಜೆ ದುಃಖವೆಂಬುದು ಬಂದು ನಮ್ಮ ಬಳಿಲಿ ಇಳುಕೊಂಡರೂ ಮುಂಜಾನೆ ಹರ್ಷಧ್ವನಿಗೆಯು, ಹೌದಲ್ವಾ? ಅದೇ ಅಲ್ವಾ ಹೇಳೋದು ಭಕ್ತನು. ಸಂಜೆ ದುಃಖವೆಂಬುದು ಬಂದು ನಮ್ಮ ಬಳಿಲಿ ಸ್ಟೇ ಮಾಡುತ್ತಂತೆ, ರೆಸ್ಟ್ ಮಾಡುತ್ತಂತೆ. ದುಃಖ ಬಂದು ನಮ್ಮ ಬಳಿಲಿ ಯಾಕೆ ಸ್ಟೇ ಮಾಡುತ್ತೆ? ದೇವ್ರನ್ನ ಒಂದು ಕ್ಷಣ ನಾವು ಮರೆತು ಜೀವಿಸುವ ಪರಿಸ್ಥಿತಿ ಬಂದಾಗ ದುಃಖವು ನಮ್ಮ ಬಳಿಲಿ ಬಂದು ಇಳ್ಕೊಳ್ತೀವಿ. ಮುಂಜಾನೆ ಎದ್ದು ಯೇಸು ಕ್ರಿಸ್ತನ ಹಾಗೆ ಮೊಬ್ಬಿರುವಾಗಲೇ 4 ಗಂಟೆ 5 ಗಂಟೆಗೆ ಮೊಣಕಾಲು ಹಾಕಿ ದೇವರ ಸಾನ್ನಿಧ್ಯವನ್ನು ಬೇಡುವಾಗ, ದುಃಖ ಬಂದಾಗ, ವೇದನೆ ಬಂದಾಗ ಪ್ರೇರೆ ಮನುಷ್ಯನನ್ನು ಆಶ್ರಯಿಸಬಾರ್ದು ಪ್ರೇರೆ. ದಾವೀದನು ಹೇಳ್ತಾನೆ, ನನಗೆ ಒದಗಿದ ಕಷ್ಟದಲ್ಲಿ ನಿನ್ನ ಬಳಿಯಲ್ಲಿ ನಾನು ಮೊರೆ ಇಡುತ್ತೇನೆ ದೇವರೇ. ನನಗೆ ಸಂಕಟವು ಬಂದಾಗ ಯೆಹೋವನೇ ನಿನ್ನನ್ನೇ ನೋಡುತ್ತೆ. ದೇವರ ಬಳಿಯಲ್ಲಿ ನಾವು ಮುಂಜಾನೆ ಪ್ರಾರ್ಥನೆ ಮಾಡುವಾಗ ಹರ್ಷಾನಂದ